ಬೆಂಗಳೂರಿನ ತ್ರಿಪುರವಾಸಿನಿ ಅರಮನೆ ಮೈದಾನದಲ್ಲಿ ಇಂದಿನಿಂದ ಜನವರಿ 4ರವರೆಗೆ ಕೇಕ್ ಶೋ ಆಯೋಜಿಸಲಾಗಿದೆ. ವಿಭಿನ್ನ ರೀತಿಯ ಸುಂದರವಾದ ಮನಮೋಹಕ ಕೇಕ್ಗಳು ಎಲ್ಲರ ಮನಸೆಳೀತಾ ಇವೆ. ಈ ಬಾರಿಯ ಕೇಕ್ ಶೋನಲ್ಲಿ ಕಾಂತಾರದ ಪಂಚುರ್ಲಿ ದೈವದ ಕೇಕ್ ಮತ್ತು ಪುರಿ ಜಗನ್ನಾಥ ರಥೋತ್ಸವ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದೆ. ಇನ್ನುಳಿದಂತೆ ಜ್ಯೋತಿಷ್ಯವನ್ನ ಸಾರುವ ಕೇಕ್ಗಳು, ಫುಟ್ಬಾಲ್ ಆಟಗಾರ ರೊನಾಲ್ಡೋ ಮೂರ್ತಿಯ ಕೇಕ್ ಮತ್ತು ಮಕ್ಕಳಿಗೆ ಇಷ್ಟವಾದ ಗೊಂಬೆಗಳ ಕೇಕ್ ಶೋನಲ್ಲಿ ಪ್ರದರ್ಶನ ಮಾಡಲಾಗುತ್ತಿದೆ. ಇಂದಿನಿಂದ ಜನವರಿ 4ರವರೆಗೆ ಬೆಳಗ್ಗೆ 11ರಿಂದ ರಾತ್ರಿ 9ರವರೆಗೆ ಕೇಕ್ ಶೋ ನಡೆಯಲಿದೆ. ವಿಶ್ವದಲ್ಲೇ ಮೊದಲ ಬಾರಿಗೆ ಲೇಸರ್ ಕಟ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಕೇಕ್ ಕಲಾಕೃತಿ ತಯಾರಿಸಿದ್ದು ಗಮನಾರ್ಹವಾಗಿದೆ. ಬಾಗಲಕೋಟೆಯ ನವನಗರದ ಮೊರಾರ್ಜಿ ವಸತಿ ಶಾಲೆಯಿಂದ ನಾಪತ್ತೆಯಾಗಿದ್ದ ವಿದ್ಯಾರ್ಥಿನಿಯರನ್ನ ರಕ್ಷಣೆ ಮಾಡಲಾಗಿದೆ. ಮೊಬೈಲ್ ಬಳಸಬೇಡಿ ಅನ್ನುವ ಕಾರಣಕ್ಕೆ ಅಸಮಾಧಾನಗೊಂಡು ಹಾಸ್ಟೆಲ್ನಿಂದ ವಿದ್ಯಾರ್ಥಿನಿಯರು ನಿನ್ನೆ ರಾತ್ರಿಯೇ ವಸತಿ ಶಾಲೆಯಿಂದ ಎಸ್ಕೇಪ್ ಆಗಿದ್ರು. ಈ ಬಗ್ಗೆ ಬಾಗಲಕೋಟೆಯ ಮಹಿಳಾ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ವಿದ್ಯಾರ್ಥಿಗಳ ಮೊಬೈಲ್ ಟ್ರೇಸ್ ಮಾಡಿದ ಪೊಲೀಸರು ವಿಜಯಪುರದ ಬಸ್ ನಿಲ್ದಾಣದಲ್ಲಿ ಇರೋದು ಪತ್ತೆಯಾಗಿದೆ. ಬಾಗಲಕೋಟೆಯಿಂದ ಹುನಗುಂದ ಹೋಗಿ ಅಲ್ಲಿಂದ ವಿಜಯಪುರಕ್ಕೆ ವಿದ್ಯಾರ್ಥಿನಿಯರು ತೆರಳಿದ್ರು. ಬೆಂಗಳೂರಿನಲ್ಲಿ ಹಿಂದಿ ಭಾಷಿಕರ ಅಟ್ಟಹಾಸ ಮಿತಿಮೀರಿದೆ. ಹಿಂದಿ ಮಾತನಾಡುವಂತೆ ಗ್ರಾಹಕನ ಮೇಲೆ ದರ್ಪ ಮೆರೆದಿದ್ದಾರೆ. ಇದು ಕರ್ನಾಟಕ ಅಲ್ಲ, ರಾಜಸ್ಥಾನ ಅಂತ ಬಿವಿಕೆ ಅಯ್ಯಂಗಾರ್ ರಸ್ತೆಯಲ್ಲಿರುವ ಎಲೆಕ್ಟ್ರಿಕ್ ಶಾಪ್ನಲ್ಲಿ ಘಟನೆ ನಡೆದಿದೆ. ಜೆಡಿ ಎಲೆಕ್ಟ್ರಿಕಲ್ ಹಾಗೂ ಲೈಟಿಂಗ್ಸ್ ಅಂಗಡಿ ಮಾಲೀಕನಾದ ಜಾಲಂನಿಂದ ಹಿಂದಿ ಮಾತಾಡುವಂತೆ ಬೆದರಿಕೆ ಹಾಕಲಾಗಿದೆ. ಅವಾಚ್ಯ ಪದಗಳಿಂದನೇ ನಿಂದನೆ ಮಾಡಿದ್ದಲ್ಲದೆ ಕನ್ನಡದ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ದಾನೆ. ಸರ್ಕಾರದ ಶಕ್ತಿ ಯೋಜನೆಯಿಂದ ರಾಜ್ಯದ ಹಲವೆಡೆ ಬಸ್ಗಳು ಮಹಿಳೆಯರಿಂದ ತುಂಬಿ ತುಳುಕ್ತಾ ಇದೆ. ಇದರ ಪರಿಣಾಮ ಪ್ರತಿನಿತ್ಯ ವಿದ್ಯಾರ್ಥಿಗಳು ಅಪಾಯಕಾರಿ ಸ್ಥಿತಿಯಲ್ಲಿ ಫುಟ್ ರೆಸ್ಟ್ ಮೇಲೆ ನಿಂತು ಪ್ರಯಾಣಿಸ್ತಾ ಇದ್ದಾರೆ. ಹಾಗಾರಿ ಬೊಮ್ಮನಹಳ್ಳಿ ತಾಲೂಕಿನ ಹನಸಿ ಗ್ರಾಮ ಸಾರಿಗೆ ಬಸ್ನಲ್ಲಿ ವಿದ್ಯಾರ್ಥಿಗಳು ಪರದಾಡ್ತಿದ್ದಾರೆ. ಸಕಾಲಕ್ಕೆ ಬಸ್ ಬರಲ್ಲ, ಹಾಗಾಗಿ ಬಸ್ಗಳ ಸಂಖ್ಯೆಯನ್ನ ಹೆಚ್ಚಿಸುವಂತೆ ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ. ದ್ವೇಷ ಭಾಷಣದ ವಿರುದ್ಧ ಮಸೂದೆ ಮಂಡನೆಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ವಾಗ್ದಾಳಿ ನಡೆಸಿದ್ದಾರೆ. ವಿಧೇಯಕ ಜಾರಿಯಾದರೆ ಮೊದಲ ಕೇಸ್ ಸಿಎಂ ಸಿದ್ದರಾಮಯ್ಯ ಮೇಲೆ ಹಾಕಬೇಕಿದೆ ಅಂತ ಹೇಳಿದ್ರು. ಕೇಂದ್ರ ಸಚಿವೆ ಹೆಣ್ಣು ಮಗಳನ್ನ ಏಕವಚನದಲ್ಲಿ ನಿಂದಿಸಿದ್ದಾರೆ. ಮಹಿಳೆಯರ ಮೇಲೆ ತಾತ್ಸಾರ ತುಚ್ಛ ಭಾವನೆ ಸಿಎಂ ಸಿದ್ದರಾಮಯ್ಯ ಹೊಂದಿದ್ದಾರೆ. ಅಲ್ಲದೆ ಅಂಬೇಡ್ಕರ್ಗೆ ಕಾಂಗ್ರೆಸ್ ಪಕ್ಷ ಹೆಜ್ಜೆ ಹೆಜ್ಜೆಗೂ ಅವಮಾನ ಮಾಡಿದೆ. ದಲಿತರನ್ನ ಬಿಜೆಪಿ ಮೇಲೆ ಎತ್ತಿ ಕಟ್ಟುವ ಕಾಂಗ್ರೆಸ್ ಪಕ್ಷದ ಪ್ರಿಯಾಂಕ್ ಖರ್ಗೆ ಮೇಲೆ 2ನೇ ಪ್ರಕರಣ ದಾಖಲಾಗಬೇಕಿದೆ. ಕನ್ನಡ ಕಗ್ಗೊಲೆ ಮಾಡಿ ಪರ್ಷಿಯನ್ ಭಾಷೆ ಏರಿದ ಟಿಪ್ಪು ಜಯಂತಿ ಮಾಡಬೇಕು ಅಂತಿರುವ ಶಾಸಕರ ಮೇಲೆ ಕೇಸ್ ಹಾಕಬೇಕಿದೆ. ಎಲ್ಲಾ ಕಾಯ್ದೆಗಳ ಅಡಿ ಕೇಸ್ ಹಾಕಿಸಿಕೊಳ್ಳುವುದಕ್ಕೆ ಅರ್ಹತೆ ಪಡೆದುಕೊಂಡಿರುವ ಕಾಂಗ್ರೆಸ್ ಮೇಲೆ ಮೊದಲು ಕೇಸ್ ದಾಖಲಾಗಲಿ ಅಂತ ಕಿಡಿಕಾರಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.